ಬಟ್ ಒಂದು ಉದ್ಯಮನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಷ್ಟು ಸಮಯ ಬೇಕಾಗುತ್ತೆ ಒಂದು ಉದ್ಯಮ ಸೆಟ್ ಆಗಬೇಕು ಅಂದರೆ? ಉದ್ಯಮ ಸೆಟ್ ಆಗಬೇಕು ಈಗ ಇದು ಹೇಗೆ ಅಂದರೆ ಅವರವರ ಅನುಭವ ಎಷ್ಟು ಅಗಾಧವಾಗಿ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಅಷ್ಟು ನಾವು ಕೆಲಸ ಮಾಡ್ತಾ ಹೋಗ್ಬೋದು. ಸುಮ್ಮನೆ ನಾನು ಈಗ ಯಾವುದೋ ಬ್ಯಾಂಕ್ ಲೋನ್ ಕೊಡುತ್ತೆ ಅಥವಾ ಯಾರೋ ಇನ್ವೆಸ್ಟರ್ ಸಿಗ್ತಾರೆ, ನಾನು ಬ್ರಾಂಚಸ್ ಜಾಸ್ತಿ ಮಾಡ್ತೀನಿ, ಅದೆಲ್ಲ ಲಾಂಗ್ ಲೈಫ್ ಬರೋದಿಲ್ಲ, ಅದು ಬಿದ್ದೋಗುತ್ತೆ. ಅದು ಸುಮ್ಮನೆ ನಾನು ಕಟ್ತಾ ಹೋಗ್ತೀನಿ, ಒನ್ ಡೇ ಕೊಲ್ಯಾಪ್ಸ್ ಆಗುತ್ತೆ. ಅದ್ರ ಬದಲು ಎಲ್ಲ ಉದ್ಯಮಕ್ಕೂ ಅದರದ್ದೇ ಆದ ಒಂದು ಟೈಮ್ ಇದೆ. ಅದು ಬೆಳೆಯೋದಕ್ಕೆ, ಗ್ರೋತಿಗೆ ಅದರದ್ದೇ ಆದ ಒಂದು ಸಮಯ ಬೇಕೇ ಬೇಕು. ಅದನ್ನು ನಾವು ಒಂದು ಬೇಸಿಕ್ ಫಸ್ಟು ನಾವು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾನು ಹೇಳಿದೆ ಆರ್ಗ್ಯಾನಿಕ್ ರೆಸ್ಟೋರೆಂಟು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಎಸ್, ನಾನೀಗ ಮಾಡ್ತಾ ಇರೋದು ನಂದಿರೋ 4 ರೆಸ್ಟೋರೆಂಟಿಗೆ ನಾನು ಸರ್ವ್ ಮಾಡ್ಕೋಬೋದು, ಬೆಳೀತಾ ಇರೋದು. ನಾನು ಇನ್ನೊಂದು 6 ಮಾಡ್ತೀನಿ ಅಂದರೆ ಅದಕ್ಕೆ ತಕ್ಕನಾಗಿ ನಾನು ಬ್ಯಾಕ್ ಇಂಟ್ರಿಗೇಷನ್ನು, ನಾನು ಕರೆಕ್ಟಾಗಿ ಅಷ್ಟು ಲ್ಯಾಂಡ್ ಇರಬೇಕು, ಔಟ್ಪುಟ್ ಜಾಸ್ತಿ, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಇದನ್ನೆಲ್ಲ ನಾನು ಮಾಡ್ಕೋಬೇಕು. ಸುಮ್ಮನೆ ಯಾರೋ ಹೇಳಿದರು ಅಂತ ನಾನು ಮಾಡಿದರೆ ನಾಳೆ ದಿವಸ ನಾನು ಇನ್ನೊಬ್ಬರ ಮೇಲೆಲ್ಲ ಡಿಪೆಂಡ್ ಆಗಬೇಕಾಗತ್ತೆ. ಆವಾಗ ನಾನು ಅಲ್ಲಿ ನ್ಯಾಯ ಒದಗಿಸ್ದೇ ಇರ್ಬೋದು. ಆ ನ್ಯಾಯ ಒದಗಿಸ್ದೇ ಇರೋದಕ್ಕೆ ಮಾರ್ಕೆಟು ನನ್ನನ್ನು ಕೆಳಗೆ ಬೀಳಿಸ್ಬೋದು. ಇದೆಲ್ಲ ನಡೆಯುತ್ತೆ. ಅದರಿಂದ ಇದೇನೆಂದರೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗೋದು ಭಾಳ ಉತ್ತಮ.